ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗಲ್ಲಿ ಪೈಲ್ 1 ಪೈಲ್ 2 ಅಂತ ಆಪ್ಷನ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಕರಿಯರ್ ರಿಲೇಟೆಡ್ ರೀಡಿಂಗ್ ಇರುತ್ತೆ. ಜೂನ್ ಮಂತ್ನ ನಿಮ್ಮ ಕರಿಯರಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಓವರ್ ಆಲ್ ನಿಮ್ಮ ಬಿಸ್ನೆಸ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಅದರಲ್ಲಿ ಏನು ಎನರ್ಜಿ ಬರ್ತಿದೆ ಅನ್ನೋದು ನಾವು ನೋಡೋಣ. ಸೊ ಇಲ್ಲಿ ನಿಮ್ಮ ಒಂದು ಹೆಸರಿನ ಫಸ್ಟ್ ಲೆಟರ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ನಿಮ್ಮ ರೀಡಿಂಗ್ಸ್ ನೋಡಬಹುದು. ಆಲ್ರೆಡಿ ಕಾರ್ಡ್ಸ್ ಶಫಲ್ ಮಾಡಿ ನಾನು ಇಟ್ಟಿದ್ದೀನಿ. ಸೊ ನಾವು ಯು ಕ್ಯಾನ್ ಸೆಲೆಕ್ಟ್ ಯುವರ್ ನೇಮ್ಸ್ ಫಸ್ಟ್ ಲೆಟರ್. ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಜೊತೆ ರೆಸನೇಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಡೆಫಿನೆಟ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ದೀಸ್ ಆರ್ ಪೈಲ್ 1 ಆ್ಯಂಡ್ ಪೈಲ್ 2. ಓಕೆ, ಐ ಹೋಪ್ ಯು ಸೆಲೆಕ್ಟೆಡ್ ದ ರೈಟ್ ಪೈಲ್ ಫಾರ್ ಯು. ಸೊ ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಫಸ್ಟ್ ಯಾರೋದಲ್ಲಿ ಏನು ಮೆಸೇಜ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ. 9 ಆಫ್ ವ್ಯಾಂಡ್ಸ್, 2 ಆಫ್ ಕಪ್ಸ್, ದಿ ವರ್ಲ್ಡ್. ಓಕೆ, ಏಂಜಲ್ ಗೈಡೆನ್ಸ್ ಸಹ ನಾನು ತೋರಿಸ್ತಾ ಇದ್ದೀನಿ. ಯು ಆರ್ ರೆಡಿ, ಡೋಂಟ್ ಸ್ಟಾಪ್. ಸೊ ದೀಸ್ ಆರ್ ಯುವರ್ ಮೆಸೇಜಸ್. ಓಕೆ, ಸೊ ಗೈಸ್, ಕರಿಯರಲ್ಲಿ ಐ ಥಿಂಕ್ ಸ್ವಲ್ಪ ನೀವು ಬ್ಯಾಕ್ವರ್ಡ್ ಹೋಗ್ತಾ ಇದ್ದರೆ, ಅಥವಾ ಪಾಸ್ಟಲ್ಲಿ ಏನೇನು ಕೆಲಸ ನಡೀತಿತ್ತು, ಅಥವಾ ಯಾರ್ಯಾರು ಕಸ್ಟಮರ್ಸ್, ಕ್ಲೈಂಟ್ಸ್, ವಾಟ್ ಎವರ್ ಯು ವಾಸ್ ರಿಲೇಟೆಡ್ ಟು ನಿಮ್ಮ ಪಾಸ್ಟಲ್ಲಿ ಏನಿತ್ತು ಅದ್ರ ಕಡೆ ಜಾಸ್ತಿ ಏನಾದರೂ ಈ ಪ್ರೆಸೆಂಟಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ಆ ಪರ್ಸನ್ ಮತ್ತೆ ಬರಬೇಕು, ಈ ಥರ ಏನಾದರೂ ನಿಮ್ಮ ಎನರ್ಜಿ ಇದ್ದರೆ ಪ್ಲೀಸ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ಸ್ ವೇಸ್ಟ್. ನಿಮ್ಮ ಎನರ್ಜಿಯಲ್ಲಿ ನೀವು ವೇಸ್ಟ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೀನಿ. ಈಗ ನೀವೇನೋ ಒಂದು ಪ್ಲೇಸ್, ಸೈಟ್ ಏನೋ ಇದೆ ಅದನ್ನು ಸೇಲ್ ಮಾಡಬೇಕಂತಿದ್ದೀರಾ. ಓಕೆ, ಅಥವಾ ಯಾವುದೋ ಒಂದು ಥಿಂಗ್, ಓಕೆ, ರಿಲೇಟೆಡ್ ಯುವರ್ ಕರಿಯರ್ ಆರ್ ಜಾಬ್ ವಾಟ್ ಎವರ್, ಓಕೆ, ನಿಮ್ಮ ಬಿಸ್ನೆಸ್ ಥ್ರೂ ಅದು ಸೇಲ್ ಮಾಡಬೇಕಂತಿದ್ರಿ ನೀವು ಸೈಟ್. ಓಕೆ, ಸೊ ಒಬ್ಬ ಕಸ್ಟಮರ್ ಬಂದಿದ್ರು ಅಂತ ತೊಗೊಳ್ಳಿ. ಸೊ ಈಗ ಆ ಕಸ್ಟಮರ್ ಬರ್ತೀನಿ ಅಂತ ಹೇಳಿಬಿಟ್ಟು ತುಂಬ ಟೈಮ್ ಆಗಿದೆ, ನಿಮ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಬಟ್ ಯು ಆರ್ ಸ್ಟಿಲ್ ಸ್ಟಕ್ ಆನ್ ದ್ಯಾಟ್ ಕಸ್ಟಮರ್. ಯು ಆರ್ ನಾಟ್ ಸರ್ಚಿಂಗ್. ನೀವು ಬೇರೆ ಹೊಸ ಕಸ್ಟಮರ್ಗೆ ಸರ್ಚ್ ಮಾಡ್ತಾ ಇಲ್ಲ, ನೀವು ಅದೇ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಮೆಸೇಜ್ ಇಲ್ಲಿ ಐ ಆಮ್ ಗೆಟಿಂಗ್. ಸೊ ಐ ಥಿಂಕ್ ಫಸ್ಟ್ ಮೂವ್ ಆನ್ ವಿತ್ ದ್ಯಾಟ್ ಪಾಸ್ಟ್ ಎನರ್ಜಿ. ಅದು ಏನೇ ಆಗಿರ್ಬೋದು, ಈಗ ವಾಟ್ ಎವರ್ ದ ಪಾಸ್ಟ್ ಎನರ್ಜಿ ಈಸ್, ಅದರಿಂದ ನೀವೀಗ ಆಚೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಜೂನ್ ಮಂತಲ್ಲಿ. ಡೋಂಟ್ ವೇಟ್ ಫಾರ್ ದ್ಯಾಟ್ ಓಲ್ಡ್ ಪರ್ಸನ್ ಅಥವಾ ಪ್ಲೇಸ್ ಅಥವಾ ಶಾಪ್, ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ಇದೊಂದು ನಿಮಗೆ ಎನರ್ಜಿ ನೀವು ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಜೂನಲ್ಲಿ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್. ಓಕೆ, ಆ್ಯಂಡ್ 2 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಸ್ಟಾರ್ಟ್ ಸಮಥಿಂಗ್ ನ್ಯೂ ಅಂತ ಹೇಳ್ಬೋದು. ಆ್ಯಂಡ್ ಆ ಒಂದು ಹೊಸ ಕೆಲಸದಿಂದ ಡೆಫಿನೆಟ್ಲಿ ನಿಮಗೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಇನ್ ಕೇಸ್ ಇಫ್ ಯು ಆರ್ ವೇಟಿಂಗ್ ಫಾರ್ ಸಮ್ವನ್ ನ್ಯೂ, ಅಥವಾ ಈ ಥರ ಏನೋ ಜಾಬ್ಗೋಸ್ಕರನೇ ನೀವು ಹುಡುಕ್ತಿದ್ದೀರಾ, ಹೊಸ ಜಾಬು ಅಥವಾ ಕೈಂಡ್ ಆಫ್, ಓಕೆ, ಇದು ಜಾಬ್ ರಿಲೇಟೆಡ್ ಹೇಗೆ ನಾನು ಅರ್ಥ ಮಾಡಿಸ್ಬೇಕು ಅಂದರೆ, ನಿಮಗೆ ಒಂದು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ, ಬಟ್ ಇನ್ನೂ ರಿಸಲ್ಟ್ ಬರ್ತಾ ಇಲ್ಲ, ಬಟ್ ನೀವು ಇನ್ನೂ ಅಲ್ಲೇ ಸ್ಟಕ್ ಆಗಿದ್ದೀರಾ. ಸೊ ಡೋಂಟ್ ವೇಟ್ ಫಾರ್ ದ್ಯಾಟ್, ಮೂವ್ ಆನ್ ವಿತ್ ನ್ಯೂ ಜಾಬ್ಸ್ ಅಂತ ನಿಮಗಿಲ್ಲಿ ಮೂವ್ ಆನ್ ಕಾರ್ಡ್ ಥರ ನನಗಿಲ್ಲಿ ಬರ್ತಾ ಇರೋದು. ಅರ್ಥ ಆಗ್ತಿದೆಯಾ? ಆ್ಯಂಡ್ 2 months ಆದ ನಂತರ ಡೆಫಿನೆಟ್ಲಿ ಯು ಪೀಪಲ್ ವಿಲ್ ಬಿ ವೆರಿ ಹ್ಯಾಪಿ ವಿತ್ ದ ವರ್ಕ್ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಸ್ವಲ್ಪ ಟ್ರಾವೆಲ್ ಮಾಡಬೇಕು, ಸ್ವಲ್ಪ ಆಚೆ ಹೋಗಬೇಕು. ಇನ್ ಕೇಸ್ ನೀವು ಜಾಸ್ತಿ ಆಚೆ ಹೋಗಲ್ಲ, ಮನೇಲೇ ಇಡ್ತೀರಾ, ವೆಯ್ಟ್ ಮಾಡ್ಕೊಂಡು ಕೊಡ್ತೀರಾ, ನನಗೆ ಕೆಲಸ ಅದಾಗದು ಬರಬೇಕು, ಈ ಥರ ಏನಾದಿದ್ರೆ ಡೆಫಿನೆಟ್ಲಿ ಅದಾಗೋದು ಬರಲ್ಲ. ಯು ಹ್ಯಾವ್ ಟು ಟ್ರಾವೆಲ್, ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್, ಯು ಹ್ಯಾವ್ ಟು ವಾಕ್. ಸೊ ಇಲ್ಲಿ ನೀವು ಮನೆಯಲ್ಲೇ ಕೂತ್ಬಿಟ್ಟಿದ್ದೀರಾ ಅಂತ ಇದ್ದರೆ, ಡೆಫಿನೆಟ್ಲಿ ತುಂಬ ಟೈಮಿಂದ ಮನೆಯಲ್ಲೇ ಇದ್ದೀರಾ, ಏನು ಕೆಲಸ ಮಾಡ್ತಿಲ್ಲ, ಆ್ಯಂಡ್ ಯು ವೇಟಿಂಗ್ ಲೈಕ್ ಜಾಬ್ ನನ್ನ ಹತ್ರ ಓಡಿ ಬರುತ್ತೆ. ನೋ, ಅಟ್ಲೀಸ್ಟ್ ನೀವು ಇನ್ವೈಟ್ ಮಾಡಬೇಕು ತಾನೇ ಆ ಜಾಬ್ಗೆ ನಿಮ್ಮ ಹತ್ರ ಬರೋಕೆ. ಸೊ ಐ ಥಿಂಕ್ ಕೈಂಡ್ ಆಫ್ ಜಾಬ್ಗೋಸ್ಕರ ಟ್ರೈ ಮಾಡ್ತಿರೋರು ಈ ಮಾತುಗಳನ್ನು ಪ್ಲೀಸ್ ಸ್ವಲ್ಪ ಜೂನ್ ಮಂತಲ್ಲಿ ಫಾಲೋ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಏಂಜಲ್ಸ್ ನಿಮಗೆ ಹೇಳ್ತಿದ್ದಾರೆ, ಯು ಆರ್ ರೆಡಿ, ಡೋಂಟ್ ಸ್ಟಾಪ್. ಸೊ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಕರಿಯರ್ ಲೈಫ್ ಒಂದು ಬಿಲ್ಡಪ್ ಮಾಡೋಕ್ಕೆ, ಶುರು ಮಾಡೋಕ್ಕೆ ನೀವು ಡೆಫಿನೆಟ್ಲಿ ರೆಡಿ ಇದ್ದೀರಾ ಅಂತ ಕಾರ್ಡ್ ಬರ್ತಾ ಇದೆ. ನೀವು ಡೆಫಿನೆಟ್ಲಿ ಯಾವುದಾದ್ರೂ ಬಿಸ್ನೆಸ್ ಮಾಡ್ಬೋದು, ಯಾವುದಾದ್ರೂ ಕೆಲಸ ಜಾಯಿನ್ ಆಗ್ಬೋದು, ಅಥವಾ ಕೈಂಡ್ ಆಫ್ ನೀವೇನೇನು ಮಾಡ್ಬೇಕಂತಿದ್ದೀರಾ ಈ ಮಂತಲ್ಲಿ ನೀವು ಡೆಫಿನೆಟ್ಲಿ ಆ ಬಿಸ್ನೆಸ್, ನಿಮ್ಮ ಕೆಲಸ ನೀವು ಶುರು ಮಾಡ್ಕೋಬಹುದು. ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ. ನೀವು ಗ್ಯಾಪ್ ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದ್ರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯು ಆರ್ ರಿಯಲಿ ರೆಡಿ ಫಾರ್ ಜೂನ್ ಮಂತಲ್ಲಿ ಡೆಫಿನೆಟ್ಲಿ ಆ್ಯಕ್ಷನ್ಸ್ ತೊಗೋಬಹುದು ನೀವು. ಆ್ಯಂಡ್ ಎಲ್ಲ ಕುಂತಲ್ಲೇ ಆಗುತ್ತೆ ಅಂತ ಇದ್ದರೆ ಡೆಫಿನೆಟ್ಲಿ ನೋ, ಯು ಆರ್ ರೆಡಿ ಟು
ಟೇಕ್ ದ ಆ್ಯಕ್ಷನ್ಸ್, ಟೇಕ್ ದ ಸ್ಟೆಪ್ಸ್ ಅಂತ ಬರ್ತಾ ಇದೆ. ಆ್ಯಂಡ್ ವರ್ಲ್ಡ್ ಕಾರ್ಡ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ಈ ಮಂತಲ್ಲಿ ನೀವು ಆ್ಯಕ್ಷನ್ಸ್ ತೊಗೊಂಡ್ರೆ, ಈ ಮಂತಲ್ಲಿ ಸ್ವಲ್ಪ ನೀವು ಕರಿಯರ್ ಕಡೆ ಗಮನ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಇಡೀ ವರ್ಲ್ಡ್ನ ನೀವು ಸುತ್ತೋ ಒಂದು ಚಾನ್ಸಸ್ ನಿಮಗೆ ಸಿಗುತ್ತೆ. ಅಷ್ಟು ನಿಮಗೆ ಓವರ್ ಆಲ್ ಲೈಕ್ ವರ್ಲ್ಡ್ ಕಡೆಯಿಂದೆಲ್ಲ ನಿಮಗೆ ಚಾನ್ಸಸ್ ಬರೋ ವರ್ಕ್ ರಿಲೇಟೆಡ್ ಕೆಲಸ ಬರೋ ಚಾನ್ಸಸ್ ಇದೆ ಅಂತಲೂ ಹೇಳ್ಬೋದು. ವಾಟ್ ಎವರ್ ಯು ಆರ್ ಡೂಯಿಂಗ್, ನಿಮಗೆ ಡೆಫಿನೆಟ್ಲಿ ಆ ಲೆವೆಲಲ್ಲಿ ನಿಮ್ಮ ಕೆಲಸ ಡೆವಲಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ವಾಸ್ ಜಸ್ಟ್ ಅ ಕೈಂಡ್ short information about your career. I hope it resonates with you guys. So thank you, see you in next video. Okay, so coming to pile 2 now. pile 2 ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ರೀಡಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಟ್ಯಾರೋ ನೋಡೋಣ, ಆಮೇಲೆ ಏಂಜಲ್ ಮೆಸೇಜ್ ಹೇಳ್ತೀನಿ. ಟ್ಯಾರೋದಲ್ಲಿ ನಿಮಗೆ ಫಸ್ಟ್ ಕಾರ್ಡ್ ಬಂದಿರೋದು ನನಗೆ 5 ಆಫ್ ಪೆಂಟಿಕಲ್ಸ್, ಆ್ಯಂಡ್ ಸೆಕೆಂಡ್ ನನಗೆ ಸಿಗ್ತಾ ಇದೆ 8 ಆಫ್ ಕಪ್ಸ್, 9 ಆಫ್ ಪೆಂಟಿಕಲ್ಸ್. ಓಕೆ, ಕ್ಯಾನ್ ಸಿ ದ ಕಾರ್ಡ್ಸ್ ರೈಟ್, 5 ಆಫ್ ಸಾರ್ಟ್ಸ್. ಆ್ಯಂಡ್ ಏಂಜಲ್ ಗೈಡೆನ್ಸ್ ನಿಮಗೆ 3 ಮೆಸೇಜಸ್ ನನಗೆ ಶಫಲ್ ಮಾಡ್ತಾ ಸಿಕ್ಕಿದ್ದಾವೆ. ಸೊ ದ ಮೆಸೇಜಸ್ ಆರ್ ಕಾಂಪ್ರಮೈಸ್. ಫಸ್ಟ್ ಮೆಸೇಜ್ ಕಾಂಪ್ರಮೈಸ್ ಬರ್ತಾ ಇದೆ. ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ, ವೇಟ್. ಸೊ ದೀಸ್ ಆರ್ ಯುವರ್ ಮೆಸೇಜಸ್ ಫ್ರಮ್ ಏಂಜಲ್ಸ್. ಓಕೆ, ಸೊ ಗೈಸ್ ಡೆಫಿನೆಟ್ಲಿ ನೀವು ಯಾವುದೋ ಒಂದು ಟೆನ್ಷನಲ್ಲಿದ್ದೀರಾ, ಅಲ್ಲಿ ತುಂಬ ಲೋನ್ಸ್ ಇರ್ಬೋದು, ಡೆಪ್ಟ್ಸ್ ಇರ್ಬೋದು, ಅಂದರೆ ಅವ್ರಿಗೆ ಹಣ ಕೊಡೋದಿದೆ, ಕೈಂಡ್ ಆಫ್ ನಿಮಗೆ ತುಂಬ ಪ್ರೆಷರ್ ಇದೆ ನಿಮ್ಮ ಮೈಂಡಲ್ಲಿ, ದುಡ್ಡು ಕೊಡೋದಿದೆ ನೀವು ಅಂತ ಕಾಣಿಸ್ತದೆ. ಅಥವಾ ಅದು ನೀವು ಕೊಡ್ತಿರೋ ದುಡ್ಡು ನಿಮ್ಮದು ಆಗಿಲ್ಲದೆ ಇರ್ಬೋದು. ಇಟ್ಸ್ ಲೈಕ್ ಅದು ಯಾರೋ ಇಸ್ಕೊಂಡಿರೋದು, ಬಟ್ ನೀವೀಗ ಅದನ್ನು ಕ್ಲಿಯರ್ ಮಾಡ್ತಿದ್ದೀರಾ, ಆ ಥರನೂ ಎನರ್ಜಿ ಇದೆ. ಸೊ ಐ ಥಿಂಕ್ ನಿಮ್ಮ ಮನಿ ತುಂಬ ಯು ಆರ್ ಅರ್ನಿಂಗ್ ಎನಫ್, ಬಟ್ ಅದು ನಿಮ್ಮ ಕೈಯಲ್ಲಿ ಸೇರ್ತಾ ಇಲ್ಲ, ಇಟ್ಸ್ ಗೋಯಿಂಗ್ ಟು ಸಮ್ವನ್ ಎಲ್ಸ್ ಅಂತ ಬರ್ತಾ ಇದೆ. ಇನ್ನೂ 8 ಮಂತ್ಸ್ ಈ ಸ್ಟ್ರಗಲಿಂದ ಆಚೆ ಡೆಫಿನೆಟ್ಲಿ ಬಂದುಬಿಡ್ತೀರಾ ಅಂತಲೂ ಹೇಳ್ತೀನಿ. ಬಟ್ ಜೂನ್ ಮಂತಲ್ಲಿ ಡೆಫಿನೆಟ್ಲಿ ಸ್ವಲ್ಪ ನೀವು ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಟ್ಟರೆ ಒಳ್ಳೆಯದಿದೆ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಸಹ ಅಷ್ಟೇ, ಬಿಕಾಸ್ ನಿಮ್ಮ ಪಾರ್ಟ್ನರ್ ಜೊತೆ ನೀವೇನಾದ್ರು ಇದ್ದೀರಾ ಅಂತ ಇದ್ದರೆ, ಅಥವಾ ಅವ್ರ ಜೊತೆ ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ, ಕೆಲಸ ಮಾಡ್ತಿದ್ದೀರಾ ಅಂತ ಇದ್ದರೆ ಕ್ಲಾಶಸ್ ಆಗೋ ಚಾನ್ಸಸ್ ಇದೆ. ಸೊ ಸೇಮ್ ಒಂದು ಕೆಲಸ ಮಾಡ್ತಾ ಇರೋ ಪಾರ್ಟ್ನರ್ ಯಾರಾದರೂ ಇಲ್ಲಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ ಅಂದರೆ ಐ ಥಿಂಕ್ ಈ ಮಂತ್ ಸ್ವಲ್ಪ ನೀವು ಸೈಲೆಂಟಾಗಿ ಇದ್ರೆ ಬೆಟರ್. ಯಾರಾದರೂ ಒಬ್ಬರು ಸೈಲೆಂಟಾಗಿ ಇದ್ರೇ ಬೆಟರ್ ಅಂತ ಕಾಣಿಸ್ತಾ ಇದೆ. ಇಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಿಕಾಸ್ ಆಫ್ ಫೈನಾನ್ಷಿಯಲ್ ಇಶ್ಯೂಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ನ ನೀವು ನೋಡ್ಬೋದು ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಡೆಫಿನೆಟ್ಲಿ ತುಂಬ ಗ್ರೌಂಡೆಡ್ ಇರ್ತೀರಾ ನೀವು ಈ ಮಂತಲ್ಲಿ. ಆ್ಯಂಡ್ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ ಗೈಸ್, ಇಫ್ ಯು ಆರ್ ವರ್ಕಿಂಗ್, ಈ ಮಂತಲ್ಲಿ ನೀವೇನಾದ್ರು ಕೆಲಸ ಮಾಡ್ತಿದ್ದೀರಾ ಅಂದರೆ ಅದ್ರ ತಕ್ಕಂತೆ ನಿಮಗೆ ರಿಸೀವ್ ಆಗುತ್ತೆ. ದ ಮನಿ ಯು ವಿಲ್ ರಿಸೀವ್, ಎವ್ರಿಥಿಂಗ್ ಯು ವಿಲ್ ಡೆಫಿನೆಟ್ಲಿ ರಿಸೀವ್. ಫೈನಾನ್ಷಿಯಲಿ ನಿಮ್ಮ ಪ್ರಾಬ್ಲಮ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಿರೋದು ಮೆಂಟಲ್ ಹೆಲ್ತಿಂದ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮೆಂಟಲ್ ಹೆಲ್ತ್ ಈ ಮಂತಲ್ಲಿ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇದೆ ಅಂತ ಕಾಣಿಸ್ತಿದೆ. 5 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಸ್ವಲ್ಪ ಕೈಂಡ್ ಆಫ್ ಚೀಟಿಂಗ್ ಆಗೋ ಚಾನ್ಸಸ್ ಇದೆ. ಸೊ ಯಾರಿಗಾದರೂ ನೀವು ದುಡ್ಡಿನ ವಿಚಾರದಲ್ಲಿ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿ ಇದ್ದರೆ ಒಳ್ಳೆಯದು. ಯಾಕಂದರೆ ನಿಮ್ಮ ಜೊತೆ ಚೀಟಿಂಗ್ ಆಗೋ ಚಾನ್ಸಸ್ ಇದೆ. ನೀವು ಯಾವುದೇ ರೀತಿಯ ಪ್ರೂಫ್ ಇಲ್ಲದೆ ಯಾರ ಥರ ದುಡ್ಡು ಇಸ್ಕೊಳ್ಳೋಕೆ ಹೋಗಬೇಡಿ, ಹಾಗೂ ದುಡ್ಡು ಕೊಡೋಕೆ ಹೋಗಬೇಡಿ. ಸೊ ಫೈನಾನ್ಷಿಯಲ್ ಸ್ಟಫಲ್ಲಿ ಸ್ವಲ್ಪ ನಿಮಗೆ ಚೀಟಿಂಗ್ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ನೀವು ಅರ್ನಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸನೂ ನಡೀತಾ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಆ ಕೆಲಸದಿಂದ ಬರ್ತಿರೋ ಅಮೌಂಟ್ ನಿಮಗೆ ಸೇರ್ತಾ ಇಲ್ಲ. ದ್ಯಾಟ್ಸ್ ವಾಟ್ ಐ ಆಮ್ ಸೀಯಿಂಗ್ ಹಿಯರ್. ಹಾಗಾಗಿ ನೀವು ಸ್ವಲ್ಪ ಟೆನ್ಸ್ಡ್ ಆಗ್ತಾ ಇದ್ದೀರಾ. ಬಟ್ ನೀವು ಅಷ್ಟೇ ಟೈಮಿಂದ ಇಫ್ ಯು ಹ್ಯಾವ್ ಕ್ಲಿಯರ್ಡ್ ಆಲ್ ದೋಸ್ ಥಿಂಗ್ಸ್ ಅಂತ ಇದ್ದರೆ ಇನ್ನೂ ಸ್ವಲ್ಪ ಟೈಮಲ್ಲಿ ಅದೂ ಕ್ಲಿಯರ್ ಆಗಿಬಿಡತ್ತೆ. ಸೊ ಐ ಥಿಂಕ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಿ ಹ್ಯಾಪಿ, ಬಿಕಾಸ್ ಯು ಆರ್ ನಾಟ್ ಹ್ಯಾಪಿ ಗೈಸ್. ಸಮ್ಟೈಮ್ಸ್ ಅದು ಹೇಳ್ತಾರೆ, ಪಾಸ್ಟ್ ಕರ್ಮಾಸ್ಗಳಲ್ಲಿ ನಾವು ಯಾರ್ದೋ ದುಡ್ಡು ಇಸ್ಕೊಂಡಿದ್ದಾಗ ಅದನ್ನು ನಾವು ಕೊಡಬೇಕಾಗತ್ತೆ ಈ ಟೈಮ್. ಸೊ ಈ ಥರ ಒಂದು ಸಿಚುವೇಶನ್ಸಲ್ಲಿ ಈ ಥರ ಒಂದು ಮೆಸೇಜ್ನ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅಷ್ಟು ಕಷ್ಟ ಆಗಲ್ಲ. ಯು ವಿಲ್ ಅಂಡರ್ಸ್ಟ್ಯಾಂಡ್, ಯು ವಿಲ್ ಮೂವ್ ಆನ್ ಈಸಿಲಿ. ಸೊ ಐ ಥಿಂಕ್ ವಾಟ್ ಯು ಆರ್ ಅರ್ನಿಂಗ್ ಅದನ್ನು ಹ್ಯಾಪಿಯಾಗಿ ರಿಟರ್ನ್ ಮಾಡಿ ಬೇರೆಯವ್ರಿಗೆ ಕೊಡೋದೇ ಇದ್ದರೆ, ಬಟ್ ನಿಮಗೂ ನೀವು ಡೆಫಿನೆಟ್ಲಿ ಅದರಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ, ಸೋ ದ್ಯಾಟ್ ಅದರಲ್ಲಿ ನಿಮಗೆ ಹರ್ಟ್ ಆಗೋದಿಲ್ಲ. ಸ್ಪೆಷಲಿ ಫೈನಾನ್ಷಿಯಲಿ ಸ್ವಲ್ಪ ನನಗಿಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ ಜೂನ್ ಮಂತಲ್ಲಿ. ಬಟ್ ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲಸ ಡೆಫಿನೆಟ್ಲಿ ಇದೆ. ಬಟ್ ಕೆಲವೊಬ್ಬರು ಸಮ್ ಕೈಂಡ್ ಆಫ್ ಕೆಲಸ ಆಗಿರಲಿ, ನಿಮ್ಮ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ನಿಮ್ಮ ಜಾಬಲ್ಲೇ ಬೇರೆ ಏನೋ ಮಾಡ್ತಿದ್ರೆ ಅದನ್ನು ಬಿಡಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಜೂನ್ ಮಂತಲ್ಲಿ ಅಂತ ಕಾಣಿಸ್ತಿದೆ. ಆ್ಯಂಡ್ ಇಟ್ಸ್ ಯುವರ್ ಗುಡ್ನೆಸ್, ಫಾರ್ ಯುವರ್ ಗುಡ್ ಓನ್ಲಿ.
ಸೊ ನಿಮ್ಮ ಡಿಸಿಷನ್ ಸರಿ ಇದೆ ಅಂತಲೇ ಹೇಳ್ತೀನಿ. ನೀವೇನಾದರೂ ಆ ಥರ ಅಂದರೆ ಕೈಂಡ್ ಆಫ್ ಲಾಟ್ಸ್ ಆಫ್ ಮನಿ ವಾಸ್ ಅರ್ನಿಂಗ್ ವಿತ್ ದ್ಯಾಟ್ ಬಿಸ್ನೆಸ್ ವಾಟ್ ಎವರ್, ಸ್ವಲ್ಪ ನಿಮ್ಗೆ ಜಾಸ್ತಿನೇ ಅಮೌಂಟ್ ಸಿಗ್ತಾ ಇತ್ತು ಅಂತ ಇದ್ದರೆ ಆ ಕೆಲಸನೂ ನೀವು ಬಿಡಬೇಕಂತಿದ್ದೀರಾ, ಅಥವಾ ಆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಬ್ರೇಕ್ ಮಾಡಬೇಕಂತಿದ್ದೀರಾ, ಕೈಂಡ್ ಆಫ್ ಥಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಜೂನ್ ಮಂತಲ್ಲಿ ಏನೇ ಡಿಸಿಷನ್ ತೊಗೊಂಡ್ರೂ ಸ್ವಲ್ಪ ಪ್ರೂಫ್ ಥ್ರೂ ನೀವು ತೊಗೊಂಡ್ರೆ ನಿಮಗೆ ಬೆಟರ್ ಆಗಿರುತ್ತೆ ಅಪ್ಕಮಿಂಗ್ ಫ್ಯೂಚರಲ್ಲಿ. ಓಕೆ, ಆ್ಯಂಡ್ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದ್ರಿಂದ ಏಂಜಲ್ ಗೈಡೆನ್ಸ್, ಅಕಾರ್ಡಿಂಗ್ ಟು ಏಂಜಲ್ ಗೈಡೆನ್ಸ್ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಕೆಲಸದಲ್ಲಿ ಈ ಮಂತ್ ಮಾತ್ರ, ನಾಟ್ ಎವ್ರಿ ಟೈಮ್. ಸೊ ಸ್ವಲ್ಪ ಕಾಂಪ್ರಮೈಸ್ ಆಗೋದ್ರಿಂದ ಸ್ಪೆಷಲಿ ಸೇಮ್ ಫೀಲ್ಡಲ್ಲಿರೋ ಗಂಡ ಹೆಂಡತಿ ಅಥವಾ ಬೆಸ್ಟ್ ಫ್ರೆಂಡ್ಸ್ ಈ ಥರ ನೀವು ಒಂದು ಫ್ಯಾಮಿಲಿ ಥರ ಒಂದು ಇರೋವಂಥ ರಿಲೇಷನ್ಶಿಪ್ಪಲ್ಲಿ ಇರುವಂತಹ ಪೀಪಲ್ಗಳಿಗೆ ಈ ಮೆಸೇಜ್ ನಾನು ಸ್ಪೆಷಲಿ ಹೇಳ್ತಾ ಇರೋದು. ಕಾಂಪ್ರಮೈಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಜೂನ್ ಮಂತಲ್ಲಿ. ಓಕೆ, ನೀವಿಲ್ಲ ಸಿಂಗಲ್ ಕೆಲಸ ಮಾಡ್ಕೋತಿದ್ದೀರಾ ಅಂದರೆ ನಿಮಗೆ ಅಷ್ಟು ಕಾಂಪ್ರಮೈಸ್ ಮೆಸೇಜ್ ಇಲ್ಲಿ ಡೆಫಿನೆಟ್ಲಿ ರೆಸನೇಟ್ ಆಗಲ್ಲ, ಬಿಕಾಸ್ ಐ ಆಮ್ ನಾಟ್ ಫೀಲಿಂಗ್ ದ್ಯಾಟ್ ಎನರ್ಜಿ. ಓಕೆ, ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಬರ್ತಾ ಇದೆ. ಇಫ್ ಏನೋ ನಿಮ್ಮ ಮೈಂಡಲ್ಲಿದೆ, ನಿಮಗೇನೋ ಡಿಸ್ಕಸ್ ಮಾಡಬೇಕು ಅಂತ ಅನಿಸ್ತಾ ಇದ್ದರೆ ಟೈಮ್ ತೊಗೋಬೇಡಿ, ನಾಳೆ ಮಾತಾಡ್ತೀನಿ, ಒಳ್ಳೆ ಟೈಮ್ ಬಂದಾಗ ಮಾತಾಡ್ತೀನಿ. ಒಳ್ಳೆ ಟೈಮ್ ನಿಮಗೆ ಯಾವಾಗ ಫೀಲಿಂಗ್ ಬಂದಿದೆ ಮಾತಾಡಬೇಕು ಅನ್ನೋದು ದಟ್ಸ್ ದ ರೈಟ್ ಟೈಮ್. ಸೊ ಆ ಟೈಮಲ್ಲಿ ಇಫ್ ಯು ಆರ್ ಟಾಕಿಂಗ್ ಟು ದ ಪರ್ಸನ್ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಐ ಥಿಂಕ್ ಕಮ್ಯುನಿಕೇಷನ್ ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ಮಾಡಿದ್ರೆ ತುಂಬ ಬೆಟರ್ ಇದೆ ನಿಮಗೆ ಜೂನ್ ಮಂತಲ್ಲಿ. ಆ್ಯಂಡ್ ವೇಟ್ ಬರ್ತಾ ಇದೆ. ಸೊ ಬಿಕಾಸ್ ದೇರ್ ಆರ್ ಮೆನಿ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ ಜೂನ್ ಮಂತ್ ವಿತ್ ಯು. ಸ್ವಲ್ಪ ವೇಟ್ ಮಾಡಿ, ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಒಂದು ಮೆಸೇಜ್ ಸಹ ನಿಮ್ಗೆ ಬರ್ತಾ ಇದೆ. So this was your career reading. Thank you and see you in next video.